ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಜುಲೈ 12ನೇ ತಾರೀಕಿಂದ 14ನೇ ತಾರೀಕು ತನಕ ಅಮೆಝಾನಲ್ಲಿ ಪ್ರೈಮ್ ಡೇ ಸೇಲ್ ಶುರುವಾಗ್ತಾ ಇದೆ. ಈ ಸೇಲ್ ಟೈಮಲ್ಲಿ SBI ಮತ್ತು ICICI ಕಾರ್ಡ್ ಮೇಲೆ 10% ಇನ್ಸ್ಟಾಂಟ್ ಡಿಸ್ಕೌಂಟು, ನೋ ಕಾಸ್ಟ್ EMI ರೀತಿ ಅನೇಕ ಆಫರ್ಗಳು ನಡೀತಾ ಇದೆ. ನೀವೇನಾದರೂ ಒಂದು ಸ್ಮಾರ್ಟ್ ಟಿವಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಸೇಲ್ ಟೈಮಲ್ಲಿ ಯಾವುದೆಲ್ಲ ಟಿವಿಗಳ ಮೇಲೆ ಹೆವಿ ಡಿಸ್ಕೌಂಟ್ ಸಿಗ್ತಾ ಇದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೂಡ LGದು ಒಂದು OLED ಟಿವಿ ಮೇಲೆ ಹೆವಿ ಡಿಸ್ಕೌಂಟ್ ಇದೆ, ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಬನ್ನಿ ಡೈರೆಕ್ಟ್ ಆಗಿ ಒಂದೊಂದಾಗಿ ಈ ಎಲ್ಲ ಆಫರ್ ಇರುವಂಥ ಟಿವಿಗಳ ಪರಿಚಯವನ್ನು ಮಾಡ್ಕೊಡ್ತೀನಿ. ಮೊದಲನೇ ಟಿವಿ ಬಂದ್ಬಿಟ್ಟು 55 ಇಂಚಿನ ಸೋನಿದು ಬ್ರಾವಿಯಾ 2 ಟಿವಿ ಆಯ್ತಾ. ಇದು 4K ರೆಸಲ್ಯೂಷನ್ ಹೊಂದಿರುವಂಥ ಟಿವಿ. ನಾರ್ಮಲಿ ಈ ಟಿವಿಯ ಬೆಲೆ 58,500 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 54,990 ರೂಪಾಯಿಗೆ ಇಷ್ಟ ಆಗ್ತದೆ. ಜೊತೆಗೆ 1,000 ರೂಪಾಯಿ ಕೂಪನ್ನು ಮತ್ತು 8,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಸಿಗ್ತದೆ. ಸೊ ಎಲ್ಲ ಸೇರಿ ಎಫೆಕ್ಟಿವ್ ಆಗಿ ಒಂದು ಟಿವಿಯನ್ನು 45,990 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದ್ರ ಮೇಲೆ ನೀವು ಬೇಕು ಅಂದರೆ ಎಕ್ಸ್ಚೇಂಜ್ ಆಫರ್ನ ಕೂಡ ಯೂಸ್ ಮಾಡ್ಕೊಬಹುದು. ನೋ ಕಾಸ್ಟ್ EMI ಆಪ್ಷನ್ ಸಹ ಇದೆ. ಈ ಟಿವಿ 4K ಟಿವಿ HDR10 ಸಪೋರ್ಟ್ ಮಾಡುತ್ತೆ. ಡಾಲ್ಬಿ ವಿಷನ್ ಕೂಡ ಸಿಗ್ತಾ ಇದೆ. X1 4K ಪ್ರೋಸರ್ ಇದೆ, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್. X Reality Pro ಎಂಜಿನ್ ಕೂಡ ಸಿಗ್ತಾ ಇದೆ. ಗೂಗಲ್ ಟಿವಿ ಆಗಿರೋದ್ರಿಂದ ತುಂಬಾ ಸ್ಮೂತ್ ಆಗಿ ಕೆಲಸವನ್ನು ಮಾಡುತ್ತೆ. ಅಫಿಷಿಯಲ್ ಆಗಿ ಗೂಗಲ್ ಕಡೆಯಿಂದ ಅಪ್ಡೇಟ್ ಕೂಡ ಸಿಗುತ್ತೆ. ವಾಯ್ಸ್ ಅಸಿಸ್ಟೆಂಟ್ ಕೂಡ ನಮಗೆ ಸಿಗ್ತಾ ಇದೆ. ಡಾಲ್ಬಿ ಆಡಿಯೋ, 20 ವ್ಯಾಟಿನ ಸ್ಪೀಕರ್. ನಾನು ಕೂಡ ಸೋನಿ ಟಿವಿ ಯೂಸ್ ಮಾಡ್ತೀನಿ ಆಯ್ತಾ. ಒಂದು ಒಳ್ಳೆ ಟಿವಿ, ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಇನ್ನು ಮುಂದಿನ ಆಪ್ಷನ್ ಬಂದ್ಬಿಟ್ಟು TCL ಕಡೆಯಿಂದ 75 ಇಂಚಿನ ಮೆಟಾಲಿಕ್ ಬೆಸಲ್ಲೆಸ್ 4K ಟಿವಿ ಆಯ್ತಾ. ನಾರ್ಮಲಿ ಈ ಟಿವಿಯ ಬೆಲೆ 66,990 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ನಿಮ್ಗೆ 5,000 ರೂಪಾಯಿ ಕೂಪನ್ನು, ಬ್ಯಾಂಕ್ ಡಿಸ್ಕೌಂಟ್ 5,000 ರೂಪಾಯಿ, ಎಫೆಕ್ಟಿವ್ ಆಗಿ ಈ ಒಂದು ಟಿವಿಯನ್ನು 56,990 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 75 ಇಂಚಿನ ಟಿವಿ ಆಯ್ತಾ. ಇದಕ್ಕೂ ಕೂಡ ನಿಮಗೆ ಎಕ್ಸ್ಚೇಂಜ್ ಬೋನಸ್ಸು 9,100 ರೂಪಾಯಿ ಮತ್ತು ನೋ ಕಾಸ್ಟ್ EMI ಆಪ್ಷನ್ ಕೂಡ ಸಿಗ್ತಾ ಇದೆ. ಇದು 4K ಟಿವಿ, ಡಾಲ್ಬಿ ವಿಷನ್, HDR10 ಇದು ಕೂಡ ಸಪೋರ್ಟ್ ಮಾಡುತ್ತೆ. ಮೆಟಾಲಿಕ್ ಹೆವಿ ಪ್ರೀಮಿಯಂ ಲುಕ್ ಸಿಗುತ್ತೆ ನಮಗೆ. ಇದು ಕೂಡ ಗೂಗಲ್ ಟಿವಿ, ಡಾಲ್ಬಿ ಅಟ್ಮೋಸ್ 24 ವ್ಯಾಟ್ನ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ನೀವೇನಾದರೂ 75 ಇಂಚಿನ ಟಿವಿಯನ್ನು ಈ ಪ್ರೈಸ್ ರೇಂಜಲ್ಲಿ ನೋಡ್ತಾ ಇದ್ರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇನ್ನು ಮುಂದಿನ ಆಪ್ಷನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಡೆಯಿಂದ ಕ್ರಿಸ್ಟಲ್ 4K ವಿಸ್ತಾ ಪ್ರೋ ಟಿವಿ, 43 ಇಂಚಿನ ಟಿವಿ. ನಾರ್ಮಲಿ ಈ ಟಿವಿಯ ಬೆಲೆ 34,500 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 31,990 ರೂಪಾಯಿಗೆ ಲಿಸ್ಟ್ ಆಗ್ತಾ ಇದೆ. 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಟಿವಿಯನ್ನು 29,990 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದಕ್ಕೂ ಕೂಡ ನಿಮಗೆ ನೋ ಕಾಸ್ಟ್ EMI ಆಪ್ಷನ್ ಎಲ್ಲ ಸಿಗ್ತಾ ಇದೆ. ಈ ಒಂದು ಟಿವಿ 4K ರೆಸಲ್ಯೂಷನ್ನು, HDR10+ ಅನ್ನು ಸಪೋರ್ಟ್ ಮಾಡುತ್ತೆ ಆಯ್ತಾ. ಪ್ಯೂರ್ ಕಲರ್ ನಮಗೆ ಸಿಗ್ತಾ ಇದೆ, ಪ್ರೀಮಿಯಂ ಲುಕ್ಕು. ಟೈಸನ್ OS ಆಯ್ತಾ, ನಮಗೆ ಬಿಲ್ಟ್ ಇನ್ ಬಿಕ್ಸ್ಬಿ ಮತ್ತು ಅಲೆಕ್ಸ್ ಎರಡು ಕೂಡ ಸಿಗ್ತಾ ಇದೆ. 20 ವ್ಯಾಟ್ನ ಸ್ಪೀಕರು, Q ಸಿಂಫನಿ ಕೂಡ ನಮಗೆ ಈ ಒಂದು ಟಿವಿಯಲ್ಲಿ ಸಿಗ್ತಾ ಇದೆ. ಸೊ ಈ ಪ್ರೈಸ್ ರೇಂಜಲ್ಲಿ 30,000ಕ್ಕೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಇನ್ನು ಮುಂದಿನ ಸ್ಮಾರ್ಟ್ ಟಿವಿ ಬಂದ್ಬಿಟ್ಟು ಶಾಮಿ ಕಡೆಯಿಂದ FX Pro Q LED ಟಿವಿ. ಇದು ಫೈರ್ ಟಿವಿ ಅಮೆಝಾನ್ ಇಂದು 55 ಇಂಚಿನ 4K ರೆಸಲ್ಯೂಷನ್ ಹೊಂದಿರುವಂಥ ಟಿವಿ. ಡಾಲ್ಬಿ ವಿಷನ್ ನಮಗೆ ಸಿಗ್ತಾ ಇದೆ. HDR10+ ಕೂಡ ಇದೆ. 120 ಹರ್ಟ್ಸಲ್ಲಿ ಗೇಮನ್ನು ಸಹ ಆಡ್ಬೋದು. MEMC ನಮಗೆ ಸಿಗ್ತಾ ಇದೆ. ಸ್ಮೂತ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. 34 ವ್ಯಾಟ್ನ ಸ್ಪೀಕರ್ ಇದೆ. DTS X ಅನ್ನು ಕೂಡ ಸಪೋರ್ಟ್ ಮಾಡುತ್ತೆ. OS ಬಂದ್ಬಿಟ್ಟು ಆಗಲಿಲ್ಲ ನನಗೆ ಫೈರ್ ಟಿವಿ, ಈ ವಿಷಯ ತಲ್ಲಿಟ್ಕೊಳ್ಳಿ. ಇನ್ಬಿಲ್ಟ್ ಅಲೆಕ್ಸಾ ಕೂಡ ನಮಗೆ ಈ ಒಂದು ಟಿವಿಯ ಜೊತೆಗೆ ಸಿಗ್ತಾ ಇದೆ. ನಾರ್ಮಲಿ ಈ ಟಿವಿಯ ಬೆಲೆ 40,000 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 1,000 ಕಡಿಮೆ ಆಗಿ 39,000 ರೂಪಾಯಿಗೆ ಲಿಸ್ಟ್ ಆಗ್ತಾ ಇದೆ. ಬ್ಯಾಂಕ್ ಆಫರ್ 3,250 ರೂಪಾಯಿ. ಸೊ ಎಫೆಕ್ಟಿವ್ ಆಗಿ ಈ ಟಿವಿಯನ್ನು 35,750 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದ್ರ ಮೇಲೆ ಎಕ್ಸ್ಚೇಂಜ್ ಬೋನಸ್ಸು, ನೋ ಕಾಸ್ಟ್ EMI ಆಪ್ಷನ್ ಕೂಡ ಸಿಗ್ತಾ ಇದೆ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನು ಮುಂದಿನ ಸ್ಮಾರ್ಟ್ ಟಿವಿ ಬಂದ್ಬಿಟ್ಟು ಮತ್ತೊಮ್ಮೆ ಸೋನಿ ಕಡೆಯಿಂದ ಒಂದು ಪ್ರೀಮಿಯಂ ಟಿವಿ, ಬ್ರಾವಿಯಾದು XR ಸೀರೀಸ್ನ ಟಿವಿ ಆಯ್ತು. ಅದು ಫುಲ್ ಅರ್ರೇ ಟಿವಿ, ಹೆವಿ ಪ್ರೀಮಿಯಂ ಸ್ಪೆಸಿಫಿಕೇಷನ್ನು. ನಮಗೆ ಇದರಲ್ಲಿ ಡಾಲ್ಬಿ ವಿಷನ್ನು, HDR10 ಸಿಗ್ತಾ ಇದೆ. XR ಕಾಗ್ನಿಟಿವ್ ಪ್ರೋಸರ್ ಆಯಿತಾ. ಒಳ್ಳೆ ಕಂಟೆಂಟು, ಕ್ವಾಲಿಟಿ ಅಂತೂ ಸಕ್ಕರ ಬರುತ್ತೆ. ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಟಿವಿ ಒಟ್ಟಿಗಿದು. 120 ಹರ್ಟ್ಸಿಂದು ರಿಫ್ರೆಶ್ ರೇಟು, ಡಾಲ್ಬಿ ಅಟ್ಮೋಸ್ ಸ್ಪೀಕರ್, ಗೂಗಲ್ ಟಿವಿ, ಅಲೆಕ್ಸಾ ಮತ್ತು ಅಸಿಸ್ಟೆಂಟ್ ಬಿಲ್ಟ್ ಇನ್ ನಮಗೆ ಸಿಗ್ತಾ ಇದೆ. ನಾರ್ಮಲಿ ಈ ಟಿವಿಯ ಬೆಲೆ 1,05,000 ರೂಪಾಯಿ ಇರುತ್ತೆ ಆಯಿತಾ. ಬಟ್ ಈ ಸೇಲ್ ಟೈಮಲ್ಲಿ 92,990 ರೂಪಾಯಿಗೆ ಲಿಸ್ಟ್ ಮಾಡ್ತಾ ಇದ್ದಾರೆ. 1,500 ರೂಪಾಯಿ ಕೂಪನ್ ಸಿಗುತ್ತೆ. ಬ್ಯಾಂಕ್ ಡಿಸ್ಕೌಂಟು 7,750 ರೂಪಾಯಿ. ಎಫೆಕ್ಟಿವ್ ಆಗಿ ಈ ಟಿವಿಯನ್ನು 83,740 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದ್ರ ಮೇಲೂ ಕೂಡ ನಮಗೆ ಎಕ್ಸ್ಚೇಂಜ್ ಬೋನಸ್ಸು, ನೋ ಕಾಸ್ಟ್ EMI ಸಿಗುತ್ತೆ. ನೋಡ್ಕೊಳ್ಳಿ, ಇಷ್ಟು ಬಡ್ಜೆಟ್ ಇದ್ದರೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನು ಫೈನಲಿ ಬಂದ್ವಪ್ಪ LGದು OLED ಟಿವಿ. ನನ್ನ
ನಾನು ತಗೋಬೇಕು, ನನ್ನ ಡ್ರೀಮ್ ಟಿ ವಿ ತಗೋಬೇಕು ಅಂತ ಅಂದ್ಕೊಂಡಿರುವಂಥ ಟಿ ವಿ ಆಯಿತಾ. ಸೊ OLED B4 ಸೀರೀಸಿಂದು 4K ರೆಸೊಲ್ಯೂಷನ್ ಟಿ ವಿ 55 ಇಂಚು. ಸೊ ಈ ಟಿ ವಿಯಲ್ಲಿ ಡಾಲ್ಬಿ ವಿಷನ್ನು, HDR10, HLG ಎಲ್ಲ ಸಪೋರ್ಟ್ ಮಾಡುತ್ತೆ. ಆಲ್ಫಾ 8 AI ಪ್ರೊಸೆಸರು, AI ಬ್ರೈಟ್ನೆಸ್ ಕಂಟ್ರೋಲು, 120 Hz ರಿಫ್ರೆಶ್ ರೇಟು, 20 ವ್ಯಾಟ್ ಸ್ಪೀಕರು, ಡಾಲ್ಬಿ ಅಟ್ಮೋಸು, AI ಸೌಂಡ್ ಪ್ರೋ, ಈ ರೀತಿ ಅನೇಕ ಫೀಚರ್ಗಳು ನಮಗೆ ಸಿಗ್ತದೆ. ಇದು ವೆಬ್ OS ಅನ್ನು ಹೊಂದಿರುವಂಥ ಟಿ ವಿ. ಗೂಗಲ್ ಅಸಿಸ್ಟೆಂಟು, ಅಲೆಕ್ಸಾ ಎರಡು ಕೂಡ ಸಿಗ್ತದೆ. ಮ್ಯಾಜಿಕ್ ರಿಮೋಟ್ ಕೂಡ ಇದೆ. ನಾರ್ಮಲಿ ಈಗ ಒಂದು ಸ್ವಲ್ಪ ದಿನ ಮುಂಚೆ ನೋಡ್ತಾ ಇದ್ದೆ, ಈ ಟಿ ವಿಯ ಬೆಲೆ 1,47,000 ರೂಪಾಯಿ ಇತ್ತು. 1,47,000 ರೂಪಾಯಿ. ಬಟ್ ಈ ಸೇಲ್ ಟೈಮಲ್ಲಿ 99,990 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 5,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟು, ರೆಗ್ಯುಲರ್ ಕೂಪನ್ ನಿಮಗೆ 5,000 ರೂಪಾಯಿ ಸಿಗುತ್ತೆ. ಮತ್ತು ನನ್ನ ಕಡೆಯಿಂದ ಕೆಳಗಡೆ ಒಂದು ಕೂಪನ್ ಕೊಟ್ಟಿದ್ದೀನಿ, ಕೋಡು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಡಿಷ್ನಲ್ 5,000 ರೂಪಾಯಿ ಡಿಸ್ಕೌಂಟ್, ಟೋಟಲ್ 10,000 ರೂಪಾಯಿ ಕೂಪನ್ ಆಗುತ್ತೆ. ಎಫೆಕ್ಟಿವ್ ಆಗಿ ಈ ಒಂದು ಟಿ ವಿಯನ್ನು 84,990 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. OLED ಟಿ ವಿ LG ಪ್ರೈಸ್ ರೇಂಜಿಗೆ ಬೆಂಕಿ ಆಪ್ಷನ್ ಆಗುತ್ತೆ. ಕ್ರೇಜಿ ವಿಷಯ. ಇದ್ರ ಮೇಲೂ ಕೂಡ ನಿಮಗೆ ನೋ ಕಾಸ್ಟ್ EMI ಮತ್ತು ಎಕ್ಸ್ಚೇಂಜ್ ಬೋನಸ್ ಎಲ್ಲ ಸಿಗುತ್ತೆ. ಇನ್ನು ಮುಂದಿನ ಸ್ಮಾರ್ಟ್ ಟಿ ವಿ ಮತ್ತೊಮ್ಮೆ TCL ಕಡೆಯಿಂದ 55 ಇಂಚಿನ 4K ರೆಸೊಲ್ಯೂಷನ್ ಹೊಂದಿರುವಂಥ ಮಿನಿ LED ಟಿ ವಿ. ಇದರಲ್ಲೂ ಕೂಡ ನಮಗೆ ಡಾಲ್ಬಿ ವಿಷನ್ ಇದೆ, HDR10+ ಸಿಗ್ತಾ ಇದೆ. TCL ಅಲ್ಲಿ ಕಡಿಮೆ ದುಡ್ಡಿಗೆ ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಬಿಡ್ತಾರೆ. 144 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಅಂತೆ, ಒಳ್ಳೆ ಪ್ರೊಸೆಸರ್ ಹಾಕಿದ್ದಾರೆ, ಒಳ್ಳೆ ಪಿಕ್ಚರ್ ಕ್ವಾಲಿಟಿ ಇದೆ. 40 ವ್ಯಾಟ್ನ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸ್ಪೀಕರು, ಗೂಗಲ್ ಟಿ ವಿ, ವಾಯ್ಸ್ ರಿಮೋಟು, ಬಿಲ್ಟ್ ಇನ್ ಅಸಿಸ್ಟೆಂಟ್ ಎಲ್ಲ ಸಿಗ್ತಾ ಇದೆ. ನಾರ್ಮಲಿ ಈ ಟಿ ವಿಯ ಬೆಲೆ 52,000 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 49,990 ರೂಪಾಯಿಗೆ ಲಿಸ್ಟ್ ಆಗ್ತದೆ. 2,000 ರೂಪಾಯಿ ಕೂಪನ್ನು, 4,740 ರೂಪಾಯಿಂದ ಬ್ಯಾಂಕ್ ಡಿಸ್ಕೌಂಟ್, ಎಫೆಕ್ಟಿವ್ ಆಗಿ 43,250 ರೂಪಾಯಿಗೆ ಈ ಟಿ ವಿಯನ್ನು ಪರ್ಚೇಸ್ ಮಾಡ್ಬೋದು. ಇದಕ್ಕೂ ಕೂಡ ನಮಗೆ ಎಕ್ಸ್ಚೇಂಜ್ ಬೋನಸ್, ನೋ ಕಾಸ್ಟ್ EMI ಸಿಗ್ತಾ ಇದೆ. ಇನ್ನು ಮುಂದಿನ ಮತ್ತು ಕೊನೆಯ ಸ್ಮಾರ್ಟ್ ಟಿ ವಿ ಬಂದ್ಬಿಟ್ಟು ಹೊಸದಾಗಿ ಲಾಂಚ್ ಆಗ್ತಿರುವಂಥ ಟಿ ವಿ, ಫಿಲಿಪ್ಸ್ ಇಂದು 55 ಇಂಚಿನ ಹಾರ್ಮೋನಿ ಸೀರೀಸ್ನ 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿ. QLED ಟಿ ವಿ ಆಯಿತಾ. ಗೂಗಲ್ ಟಿ ವಿ, QLED ಟಿ ವಿ. ಇದರ ಬೆಲೆ ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರಾ. ಬರ್ತೀನಿ ಅದಕ್ಕೆ. QLED, ಡಾಲ್ಬಿ ವಿಷನ್ನು, HDR10+, 120 Hz ರಿಫ್ರೆಶ್ ರೇಟು, MEMC ನಮಗೆ ಸಿಗ್ತಾ ಇದೆ. 50 ವ್ಯಾಟ್ನ ಸ್ಪೀಕರ್, 50 ವ್ಯಾಟು ಯಪ್ಪ. ಮತ್ತು ಡಾಲ್ಬಿ ಅಟ್ಮೋಸ್ ಇದೆ, ವಾಯ್ಸ್ ಅಸಿಸ್ಟೆಂಟ್ ಎಲ್ಲ ಸಿಗ್ತಿದೆ. ಲಾಂಚ್ ಆಗ್ತಿರುವಂಥ ಪ್ರೈಸ್ ಬಂದ್ಬಿಟ್ಟು 50,000 ರೂಪಾಯಿ. ಬಟ್ ಈ ಸೇಲ್ ಟೈಮಲ್ಲಿ 32,999 ರೂಪಾಯಿ ಲಿಸ್ಟ್ ಆಗ್ತದೆ. QLED ಟಿ ವಿ, ಅದು ಕೂಡ 55 ಇಂಚಿಂದು 32,999 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು, ಫಿಲಿಪ್ಸ್ ಬ್ರ್ಯಾಂಡಿಂದು. ಸೊ ಜೊತೆಗೆ 2,250 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್, ಎಫೆಕ್ಟಿವ್ ಆಗಿ ಈ ಟಿ ವಿಯನ್ನು 30,749 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಪ್ರೈಸಿಗೆ ಲಾಂಚ್ ಆಗ್ತಾಯಿದೆ. ಸೊ ನೋಡ್ರಪ್ಪ, ಇದಿಷ್ಟು ಈ ಪ್ರೈಮ್ ಡೇ ಸೇಲ್ ಟೈಮಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಕೌಂಟ್ ಇರುವಂಥ ಕೆಲವೊಂದು ಟಿ ವಿಗಳ ಪರಿಚಯ. ಇನ್ನೂ ಬೇಜಾನಿದೆ, ನಾನು ಸ್ವಲ್ಪ ಶಾರ್ಟ್ ಮಾಡಿ ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ನಿಮಗೆ ಈ ಟಿ ವಿಗಳಲ್ಲಿ ಯಾವ್ದು ಇಷ್ಟ ಆಯಿತು, ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವುದನ್ನು ಫ್ಯೂಚರಲ್ಲಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ, ಕಾಮೆಂಟ್ ಮಾಡಿ. ಈ ಎಲ್ಲ ಟಿ ವಿಗಳ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.